ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬಂದು ಮೊದಲು ತಲುಪುತ್ತೆ. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಎಲಿಗೆಂಟ್ ಆಗಿರುವಂಥ ಒಂದು ಸಿಂಪಲ್ ಕಡಿಮೆ ಸಮಯದಲ್ಲಿ ಆಗುವಂಥ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ವಿತ್ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು. ಹಾಗೆಯೇ ಇದಕ್ಕೆ ನೀವು 300ಇಂದ 350ವರೆಗೂ ಚಾರ್ಜಸ್ ಮಾಡ್ಕೋಬಹುದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಹೆಚ್ಚು ಕಡಿಮೆ ನೋಡಿ ಮಾಡ್ಕೋಬಹುದು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲಿಗೆ ನೋಡಿ, ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕಾಗುತ್ತೆ. ಹಾಗೆಯೇ ನಾನಿಲ್ಲಿ ಈ ರೀತಿ ಸ್ಕ್ವೇರ್ ಬಾಕ್ಸ್ ಡಿಸೈನ್ ಇರುವಂಥ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ ಡಿಸೈನ್ ಮಾಡೋದಕ್ಕೆ. ಅದ್ರ ಜೊತೆಗೆ ರಿಂಗ್ ಬೀಡನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ರಿಂಗ್ ಬೀಡ್ ಒಳಗಡೆಗೆ ನಿಮಗೆ ಯಾವ ಬೀಡ್ ಇರುತ್ತೆ, ರೌಂಡ್ ಬೀಡೋ ಡಿಸೈನ್ ಬೀಡೋ, ಈ ರಿಂಗ್ ಬೀಡ್ ಒಳಗಡೆಗೆ ಕೂತ್ಕೊಳ್ಳೋ ಅಂಥ ಯಾವುದಾದ್ರೂ ಬೀಡನ್ನ ಯೂಸ್ ಮಾಡ್ಬೋದು. ಹಾಗೆಯೇ 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಿ. ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀನಿ. ದಾರದ ತುದಿಗೆ ನಾನು ಆಲ್ರೆಡಿ ಗಂಟಾಕಿ ಇಟ್ಕೊಂಡಿದ್ದೀನಿ. ದಾರನ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡಿಕೊಂಡು ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿ ಮೇಲಕ್ಕೆ ಎತ್ಕೊಂಡು ಗಂಟಾಕ್ಕೊಂಡು ಕೂಡ ನೀವು ಲಾಕ್ ಮಾಡ್ಬೋದು. ಅಥವಾ ದಾರದ ತುದಿಗೆ ನೀವು ಆಲ್ರೆಡಿ ಗಂಟಾಕಿಟ್ಟಿದ್ರೆ ಅದು ಅಲ್ಲಿ ಹಿಂದೆಗೆ ಕೂತ್ಕೊಳ್ಳುತ್ತೆ, ಲಾಕ್ ಆಗುತ್ತೆ, ಆಮೇಲೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಪಕ್ಕದಲ್ಲಿ ನಾನು ಮತ್ತೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ 2 ಬಾರಿ ಲಾಕ್ ಮಾಡಿದ್ಮೇಲೆ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಸೀರೆಗೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ರಿಂಕಲ್ಸ್ ಬರ್ದಿರೋ ರೀತಿಯಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡಿದ್ಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕಬೇಕು. ಮತ್ತೆ 4 ಚೈನ್ಗಳನ್ನ ಹಾಕಿ ನೀಡಲ್ನ ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಮತ್ತೆ 4 ಚೈನ್ಗಳು, ಮತ್ತೆ 4 ಚೈನ್ಗಳನ್ನ ಹಾಕಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಈ ರೀತಿ 3 ಬಾರಿ 4 ಚೈನ್ ಗ್ಯಾಪ್ಸ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ 4 ಚೈನ್ ಗ್ಯಾಪು 3 ಟೈಮ್ಸ್ ಬರುತ್ತೆ. ಯಾವುದೇ ರೀತಿ ರಿಂಕಲ್ಸ್ ಇಲ್ದಿರ ನೋಡಿ, ಈ ರೀತಿ ನೀಟಾಗಿ ಸ್ಟಿಫಾಗಿ ನೀಟಾಗಿ ಕರೆಕ್ಟಾಗಿರಬೇಕು. ಈಗ ನಾನಿಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಾಕ್ಸ್ ಡಿಸೈನ್ದು ಬೀಡನ್ನ ತೊಗೊಂಡಿದ್ನಲ್ಲ, ಆ ಬೀಡನ್ನ ಮೊದಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಒಳಗಡೆಗೆ ಬೀಡನ್ನ ಸೇರಿಸ್ಕೊಂಡು ಅದನ್ನು ದಾರದೊಳಗಡೆಗೆ ಸೇರಿಸ್ಕೊಳ್ಬೇಕು. ಆನಂತರ ಬೀಡನ್ನ ಲಾಕ್ ಮಾಡಿಬಿಟ್ಟು ಸೀರೆಗೆ ಲಾಕ್ ಮಾಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಲಾಕ್ ಮಾಡಿದ್ಮೇಲೆ ನಾವಿವಾಗ ನೆಕ್ಸ್ಟು ರಿಂಗ್ ಬೀಡನ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ನೆಕ್ಸ್ಟು ರಿಂಗ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ರೌಂಡ್ ಬೀಡನ್ನ ತಗೊಂಡಿದ್ದೀನಿ. ಅಂದರೆ ನಮಗೆ ರಿಂಗ್ ಬೀಡ್ ಒಳಗಡೆಗೆ ಯಾವ ಬೀಡು ಕೂರುತ್ತೆ, ನಿಮ್ಮ ಹತ್ರ ಇರುವಂಥ ರೌಂಡ್ ಬೀಡು ಡಿಸೈನ್ದಾದರೂ ಇರ್ಬೋದು, ಪ್ಲೇನ್ದಾದರೂ ಇರ್ಬೋದು, ಯಾವುದಾದ್ರೂ ಒಟ್ಟಿನಲ್ಲಿ ಅದು ರಿಂಗ್ ಬೀಡ್ ಮಧ್ಯದಲ್ಲಿ ನೀಟಾಗಿ ಕುತ್ಕೊಳ್ಬೇಕು. ಆ ರೀತಿ ಅಂತ ಬೀಡನ್ನ ತಗೊಳ್ಳಿ. ನೋಡಿ, ಈ ರೀತಿ ರಿಂಗ್ ಬೀಡ್ ಒಳಗಡೆಗೆ ಆ ಬೀಡು ಸೇರಿಸಿದ್ರೆ ಮಧ್ಯದಲ್ಲಿ ಈ ರೀತಿ ಕುತ್ಕೊಳ್ಳುತ್ತೆ. ಇವಾಗ ರಿಂಗ್ ಬೀಡು ಮತ್ತು ಆ ರೌಂಡ್ ಬೀಡು ಎಲ್ಲದನ್ನು ಸೇರಿಸ್ಕೊಂಡು ನೀಡಲ್ ಒಳಗೆ ಹಾಕ್ಕೋಬೇಕು. ನೀಡಲ್ ಒಳಗಡೆಗೆ ನೋಡಿ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ನೀಟಾಗಿ ದಾರದೊಳಗಡೆಗೆ ಸೇರಿಸ್ಕೊಳ್ಬೇಕು. ಸ್ವಲ್ಪ ಹೊಸದಾಗಿ ಕಲಿತಾ ಇರೋರಿಗೆ ಕಷ್ಟ ಅನಿಸುತ್ತೆ ಈ ರೀತಿ ಬೀಡ್ ಆ್ಯಡ್ ಮಾಡೋದು. ರಿಂಗ್ ಬೀಡ್ ಮತ್ತು ರೌಂಡ್ ಬೀಡನ್ನ ಸೇರಿಸ್ಕೊಂಡು ಆ್ಯಡ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಈಗ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಬೀಡನ್ನ ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಬಾಕ್ಸ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬಾಕ್ಸ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಿಬಿಟ್ಟು ನಂತರ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ 3 ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು.
ಸ್ಟಾರ್ಟಿಂಗು 3 ಟೈಮ್ಸ್ 4 ಚೈನ್ ಗ್ಯಾಪ್ ಬರುತ್ತೆ, ಅದಾದಮೇಲೆ 3 ಬೀಡ್ಸ್ ಬರುತ್ತೆ, ಮತ್ತು ಇವಾಗ 3 ಟೈಮ್ಸು 4 ಚೈನ್ ಗ್ಯಾಪ್ ಬರುತ್ತೆ. 4 ಚೈನ್ಸು 3 ಟೈಮ್ಸು. ನಿಮಗೆ ರಿಂಕಲ್ಸ್ ಬರ್ತಾ ಇದೆ ಸೀರೆನಲ್ಲಿ ಅಂತಂದರೆ ಯಾವುದೇ ಡಿಸೈನ್ ಇರ್ಬೋದು, ಬೇಸ್ ಲೈನ್ ಮಾಡುವಾಗ ರಿಂಕಲ್ಸ್ ಬರೋದು ಬೇಸ್ ಲೈನಿಂದನೇ. ಬೇಸ್ ಲೈನಲ್ಲಿ ನೀವು ರಿಂಕಲ್ಸ್ನ ಅವಾಯ್ಡ್ ಮಾಡಿದ್ರೆ ಡಿಸೈನ್ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಸೊ ಬೇಸ್ ಲೈನ್ನ ನಾವು ಕರೆಕ್ಟಾಗಿ ಹಾಕ್ಕೊಳ್ಬೇಕು ನೋಡಿ ಈ ರೀತಿ. ಇವಾಗ ನೆಕ್ಸ್ಟು ಬೀಡ್ ಬರುತ್ತೆ. 3 ಚೈನ್ ಗ್ಯಾಪ್ 3 ಟೈಮ್ಸ್ ಆದಮೇಲೆ ಸೇಮ್ ಇದೇ ರೀತಿ ಬೀಡ್ ಕಂಟಿನ್ಯೂ ಆಗುತ್ತೆ. ಇದೇ ರೀತಿ ನಾವು ಸ್ಯಾರಿ ಪೂರ್ತಿ ಮಾಡ್ಕೊಂಡು ಬರಬೇಕು. ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆಗಿದೆ ಆದಮೇಲೆ ನೋಡಿ ಈ ರೀತಿನಲ್ಲಿ ಕಾಣಿಸುತ್ತೆ. ಈ ರೀತಿ ಫಸ್ಟ್ ಸ್ಟೆಪ್ಪು ಬರುತ್ತೆ ನಮಗೆ. ಇದಕ್ಕೆ ನಾವಿವಾಗ ಕುಚ್ಚುಗಳನ್ನ ಕಟ್ಟಬೇಕು. ನಾನು 2 ಕಲರ್ ಥ್ರೆಡ್ನ ಕುಚ್ಚು ತಗೊಂಡಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ 2 ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ನಾನಿಲ್ಲಿ 187 ದಾರ ತಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. 187 ದಾರ ನಾನು ದೊಡ್ಡ ಕಣ್ಣಿನ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನೀಡಲಲ್ಲಿರೋದು 187. ಅದನ್ನು ನೋಡಿ ಈ ರೀತಿ 4 ಚೈನ್ ಗ್ಯಾಪ್ ಒಳಗಡೆಗೆ ಸೇರಿಸ್ಕೊಂಡು ನಾವು ಫೋಲ್ಡ್ ಮಾಡ್ತೀವಲ್ಲ ಆವಾಗ ಡಬಲ್ ಆಗುತ್ತೆ. 367 ದಾರ ಟೋಟಲ್ ಕುಚ್ಚು 367 ದಾರ ಬರುತ್ತೆ. ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ನಾರ್ಮಲ್ ನೀಡಲ್ಗೆ 2 ಎಳೆ ದಾರ ಹಾಕಿಟ್ಕೊಂಡು ಅದರಿಂದ ನಾನು ಜರಿ ದಾರದಿಂದ ಕುಚ್ಚು ಕಟ್ತಾ ಇದ್ದೀನಿ. ನೀಟಾಗಿ ಟೈಟಾಗಿ ಬಿಚ್ಚೋಗ್ದಿರೋ ರೀತಿಯಲ್ಲಿ ಕರೆಕ್ಟಾಗಿ ಕಟ್ಕೊಳ್ಳಿ. ಸೊ ಕಂಪ್ಲೀಟಾಗಿ ಕಟ್ಕೊಂಡು ಅದಾದಮೇಲೆ ಗಂಟೊಳಗಡೆಯಿಂದ ನೀಡಲ್ನ ಕೆಳಗೆ ಎತ್ಕೊಂಡು ನಾವು ಕುಚ್ಚು ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ತುಂಬ ಶಾರ್ಟು ಬೇಡ, ತುಂಬ ಲೆಂತು ಬೇಡ, ಮೀಡಿಯಮ್ ಲೆಂತಲ್ಲಿ ಕಟ್ಕೊಳ್ಳೋಣ. ಸೊ ಇವಾಗ ನಾನು ನೆಕ್ಸ್ಟು ಮಿಡಲ್ಗೆ ಬೇರೆ ಕಲರ್ ಹಾಕ್ತಾಯಿದ್ದೀನಿ ಕುಚ್ಚು. ನಾನಿಲ್ಲಿ ಮೆಹಂದಿ ಕಲ್ಲರು ಮತ್ತೇನು ಪಿಂಕು ಅಂದರೆ ಬ್ರಿಂಜಲ್ ಕಲರ್ ಇದೆ ಆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದೂ ಅಷ್ಟೇ ಸೇಮು 187 ದಾರದಿಂದ ಕಟ್ಕೋತಾ ಇರೋದು. ಕಟ್ಕೊಂಡಿದ್ದಾದ್ಮೇಲೆ ನೋಡಿ ಗಂಟೊಳಗಡೆಯಿಂದ ನೀಡಲ್ನ ಈ ರೀತಿ ಕೆಳಗೆ ಎತ್ಕೊಂಡು ಕುಚ್ಚು ಇವಾಗ ಫಸ್ಟ್ನೇ ಕುಚ್ಚು ಕಟ್ಟಿದ್ದೀರಲ್ಲ ಅದ್ರ ಲೆಂತಿಗೆ ಕರೆಕ್ಟಾಗಿ ಕಟ್ಕೋಬೇಕು. ಉದ್ದ ಗುಡ್ಡ ಮಾಡಬೇಡಿ, ನೀಟಾಗಿ ಟ್ರಿಮ್ ಮಾಡಿಕೊಂಡು ಫಿನಿಶಿಂಗ್ ಕರೆಕ್ಟಾಗಿ ಬರಬೇಕು. ಎಲ್ಲ ಕುಚ್ಚುಗಳು ಒಂದೇ ಸಮನಲ್ಲಿ ನೀಟಾಗಿ ಬರೋ ರೀತಿಯಲ್ಲಿ ಕುಚ್ಚುಗಳೆಲ್ಲ ಕಟ್ಕೊಳ್ಳಿ. ಸೊ ಈ ರೀತಿ 3 ಕುಚ್ಚುಗಳನ್ನ ನಾನು ಕಟ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ಕುಚ್ಚುಗಳನ್ನು ನಾನು ಕಟ್ಕೊಂಡಿದ್ದೀನಿ ನೋಡಿ ಈ ರೀತಿ. ಅಂದರೆ ನಾನು ಒಂದರಲ್ಲಿ ಪಿಂಕ್ ಆ ಕಡೆ ಈ ಕಡೆ ಹಾಕಿ ಮಿಡಲ್ಗೆ ಮೆಹಂದಿ ಕಲರ್ ಹಾಕಿದ್ದೀನಿ, ಇನ್ನೊಂದರಲ್ಲಿ ಗ್ರೀನ್ ಆ ಕಡೆ ಈ ಕಡೆ ಹಾಕಿ ಪಿಂಕ್ ಅಂದರೆ ಬ್ರಿಂಜಲ್ ಕಲರ್ನ ಮಿಡಲಲ್ಲಿ ಹಾಕಿದ್ದೀನಿ. ಈ ರೀತಿ ಚೇಂಜ್ ಮಾಡಿದ್ದೀನಿ. ಸೊ ಈ ಡಿಸೈನು ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ಡಿಸೈನು. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಡಿಸೈನ್ನ ಶೇರ್ ಮಾಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.